ಹಲೋ ನಮಸ್ಕಾರ, ನಾನೇ ಮಹೇಶ್ ಮಂಡಕಟ್ಟೆ. ಯಾವುದೋ ಒಂದು ಹಳೆ ಸಿಮ್ಗಳಿರುತ್ತೆ, ಇಲ್ಲ ನಾವು ಯೂಸ್ ಮಾಡ್ತಾ ಇರ್ತೇವೆ ಒಂದು ಸಿಮ್ನ. ಆ ನಂಬರ್ ಗೊತ್ತಿರಲ್ಲ ನಮಗೆ. ಆ ನಂಬರ್ನ ಯಾವ ರೀತಿ ತಿಳ್ಕೊಳ್ಳೋದು, ಸಿಮ್ ನಂಬರ್ನ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಜಿಯೋ ಮತ್ತು ಏರ್ಟೆಲ್ದು ಎರಡು ಕಂಪ್ನಿದು ಸಿಮ್ ನಂಬರ್ನ ಯಾವ ರೀತಿ ತಿಳ್ಕೊಳ್ಳೋದು, ಚೆಕ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಕೋಡ್ ಇದೆ, ಕೋಡ್ನ ನೀವು ಡೈಲ್ ಮಾಡಿದ್ರೆ ಸಿಂಪಲಾಗಿ ತಿಳ್ಕೊಬೋದು. ಸೊ ಕೋಡ್ಗಳು ಯಾವ್ಯಾವು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗುತ್ತೆ, ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ನಾಗಿ. ಹಾಗೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ಏರ್ಟೆಲ್ ಸಿಮ್ಗೆ ಹೇಳ್ತೀನಿ, ಆಮೇಲೆ ಜಿಯೋ ಸಿಮ್ಗೆ ಹೇಳ್ತೀನಿ. ಸಿಂಪಲಾಗಿ ನಿಮ್ಮ ಒಂದು ಮೊಬೈಲು ಡೈಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಒಂದು ಮೊಬೈಲ್ ಡೈಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಬಿಟ್ಟು ನಿಮ್ಮ ಒಂಥರ ಏರ್ಟೆಲ್ ಸಿಮ್ ಇತ್ತು ಅಂತಂದರೆ ಏರ್ಟೆಲ್ ಸಿಮ್ಗೆ ಏನು ಕೋಡ್ ಹೊಡಬೇಕಪ್ಪ ಅಂತಂದರೆ *121# ಅಂತ ಹೊಡ್ಬಿಟ್ಟು ಕಾಲ್ ಮಾಡಿ. ಸೊ ಕಾಲ್ ಮಾಡಿದ ತಕ್ಷಣ ಒಂದು USSD ಕೋಡ್ ರನ್ನಿಂಗ್ ಅಂತ ಬರುತ್ತೆ. ಸೊ ಇದು ರನ್ನಿಂಗ್ ಆಗ್ಬಿಟ್ಟು ಈ ರೀತಿ ಕ್ಯಾರಿಯರ್ ಇನ್ಫಾರ್ಮ್ ಅಂತ ಬರುತ್ತೆ, ಅದಕ್ಕೆ ಓಕೆ ಅಂತ ಕೊಡಿ. ಸೊ ಅಷ್ಟರ ಮೇಲೆ ಒಂದು ಪಾಪಪ್ ಬರುತ್ತೆ. ಸೊ ಕಾಣ್ತಿದೆ ಕ್ಯಾರಿಯರ್ ಇನ್ಫಾರ್ಮ್ ಅಂತ ಬಂದ್ಬಿಟ್ಟು ಮೊಬೈಲ್ #91 ಅಂತ ನಿಮ್ಮ ಮುಂದ್ಗಡೆ ನಿಮ್ಮ ನಂಬರು ಶೋ ಆಗಿರುತ್ತೆ. ಇದು ಈ ರೀತಿ ನೀವು ಏರ್ಟೆಲ್ಲ ತಿಳ್ಕೊಬೋದು. *121# ಹೊಡಬಿಟ್ಟು ಡೈಲ್ ಮಾಡಿದ್ರೆ ಈ ರೀತಿ ಬರುತ್ತೆ ನಿಮಗೆ. ಇಲ್ಲೇ ನಿಮ್ಮ ಮೊಬೈಲ್ ನಂಬರು ಗೊತ್ತಾಗುತ್ತೆ ಏರ್ಟೆಲ್ ಸಿಮ್ಮಿಂದು. ಸೊ ನೀವು ಜಿಯೋದಲ್ಲಿ ಚೆಕ್ ಮಾಡೋಕ್ಕಪ್ಪ ಅಂತಂದರೆ ನಿಮ್ಮ ಒಂದು ಡೈಲ್ ಪ್ಯಾಡ್ನ ಓಪನ್ ಮಾಡ್ಕೊಂಬಿಟ್ಟು 1299ಗೆ ಕಾಲ್ ಮಾಡಿ. ಕಾಲ್ ಮಾಡಿದ ತಕ್ಷಣ ಕಾಲ್ ಹೋಗುತ್ತೆ. ಸೊ ಕಾಲ್ ಹೋಗ್ಬಿಟ್ಟು 1 ಸೆಕೆಂಡ್ ಬಿಟ್ಟು ಕಟ್ ಆಗುತ್ತೆ. ಕಟ್ ಆದಮೇಲೆ ನಿಮ್ಮೊಂದು ನೋಟಿಫಿಕೇಷನ್ ಬರ್ಬೇಕು, ಡ್ರ್ಯಾಗ್ ಮಾಡಿ ನೋಡ್ಕೊಳ್ಳಿ. ಅಲ್ಲಿ ಒಂದು ಮೆಸೇಜ್ ಬಂದಿರುತ್ತೆ. ಸೊ ನಿಮ್ಮ ಸಿಮ್ ನಂಬರ್ ಬಂದಿರುತ್ತೆ. ಸೊ ಮೇಲ್ಗಡೆ ಹೋದರೆ ಅಲ್ಲಿ ನಿಮ್ಮೊಂದು ಬ್ಯಾಲೆನ್ಸ್ ಇನ್ಫಾರ್ಮ್ ಅಂತ ಬಂದ್ಬಿಟ್ಟು ಅಲ್ಲಿ ನಂಬರ್ ಬಂದಿರುತ್ತೆ. ಸೊ ಈ ರೀತಿ ನೀವು ಎರಡು ಸಿಮ್ಗಳಲ್ಲೂ ಚೆಕ್ ಮಾಡ್ಕೋಬೋದು. ಏರ್ಟೆಲ್ಗೆ *121, ಜಿಯೋಕ್ಕೆ 1299 ಅಂತ ಕಾಲ್ ಮಾಡಿದ್ರೆ ಸೊ ಜಿಯೋಕ್ಕೆ ಮೆಸೇಜ್ ಬರುತ್ತೆ, ಇದಕ್ಕೆ ಏರ್ಟೆಲ್ಗೆ ಪಾಪಪ್ ಬರುತ್ತೆ. ಸೊ ಈ ರೀತಿ ನೀವು ಏರ್ಟೆಲ್ ಮತ್ತು ಜಿಯೋ ಸಿಮ್ಗಳಲ್ಲಿ ಮೊಬೈಲ್ ನಂಬರ್ನ ಚೆಕ್ ಮಾಡ್ಕೋಬೋದು. ಸೊ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇತ್ತು ವಿಡಿಯೋ ಮುಗಿಸ್ತೇನೆ. ಮತ್ತೆ ಸಿಗೋಣ. ನಮಸ್ಕಾರ.